ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ZB ಅಫಿಷಿಯಲ್ ಫೋರಂನಲ್ಲಿ. ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ HK ಮತ್ತು ನಾನ್ HK HSTR PU ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿಕ್ಷಕರ ನೇಮಕಾತಿಗೆ ಟೆಂಟೇಟಿವ್ ಒಂದು ಡೇಟ್ಸ್ಗಳನ್ನು ನಾವು ಗಮನಿಸಿದರೆ, ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಅಧಿಸೂಚನೆ ಯಾವಾಗ ಆಗಬಹುದು? PST ಆಗಲಿ, GPSTR ಆಗಲಿ, HSTR ಮತ್ತು PU ಲೆಕ್ಚರರ್ ರಿಕ್ರೂಟ್ಮೆಂಟ್. ವೀಕ್ಷಕರೇ, ತಮ್ಗೆ ಗೊತ್ತಿದೆ, ಆಲ್ರೆಡಿ ಡೇ ಬೈ ಡೇ ನಾವು ಕೇಳ್ತಾ ಇದ್ದೀವಿ ಶಿಕ್ಷಕರ ನೇಮಕಾತಿ ಕುರಿತು. ಸಚಿವರು ಅಧಿಸೂಚನೆಯನ್ನು ಆದಷ್ಟು ಬೇಗ ನಾವು ಬಿಡ್ತೀವಿ, ಜೂನ್ ಒಳಗಡೆ, ಓಕೆ, ಮುಂದಿನ ಅಕಾಡೆಮಿಕ್ ಇಯರ್ ಒಳಗಡೆ ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಭರವಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಅಧಿಸೂಚನೆ ಬರುವ ಒಂದು ಟೆಂಟೇಟಿವ್ ಒಂದು ಡೇಟ್ಸ್ಗಳು ಏನಿರಬಹುದು, ಯಾವಾಗ ಬರಬಹುದು ಅಧಿಸೂಚನೆ? ಬಿಕಾಸ್ CINDR ರೂಲ್ ಬ್ಯಾಕಪ್ ಸ್ಕೋರ್ ಕುರಿತು ಬಂದಾಗಿದೆ. ಈಗ ಅಧಿಸೂಚನೆ ಬರಬಹುದು. ಶಿಕ್ಷಣ ಇಲಾಖೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿಟ್ಟಿದೆ ಅನ್ನೋದ್ರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ಕರ್ನಾಟಕ ಟೀಚರ್ಸ್ ರಿಕ್ರೂಟ್ಮೆಂಟ್ ಟೆಂಟೇಟಿವ್ ನೋಟಿಫಿಕೇಷನ್ ಡೇಟ್ಸ್ ಯಾವಾಗ ಆಗಬಹುದು ಅಂತ ನೋಡ್ತಾ ಬಂದರೆ, ಪ್ರೈಮರಿ ಸ್ಕೂಲ್ ಟೀಚರ್ಸ್ PST ಕುರಿತು ಮೇ ಬಿ ಮೋಸ್ಟ್ ಪ್ರೊಬ್ಯಾಬ್ಲಿ ಫೆಬ್ರವರಿ ತಿಂಗಳಲ್ಲಿ ನೋಟಿಫಿಕೇಷನ್ ಆಗಬಹುದಾ ಅನ್ನೋದು ಒಂದು ಹೋಪ್ ಇದೆ. ಅದಾದ ಮೇಲೆ GPSTR ಮೇ ಬಿ ಫೆಬ್ರವರಿಯಲ್ಲಿ, GPSTR ಮೇ ಬಿ PST ಜೊತೆನೇ ನೋಟಿಫಿಕೇಷನ್ ಆಗಬಹುದು ಅನ್ನೋದು ಒಂದು ಹೋಪ್ ಇದೆ. ಸೊ ಫೆಬ್ರವರಿಯಲ್ಲಿ ಅಥವಾ ಮಾರ್ಚ್ನಲ್ಲಿ GPT ನೋಟಿಫಿಕೇಷನ್ ಬರಬಹುದು. ಬಿಕಾಸ್ ಆಲ್ರೆಡಿ GPT ಕುರಿತು ಏನು ಕೇಸ್ ನಡೀತಾ ಇದೆ ಕೋರ್ಟ್ನಲ್ಲಿ, ಮ್ಯಾರಿಡ್ ವುಮೆನ್ಸ್ ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡು, ಅದು ಕೂಡ ಕ್ಲಿಯರ್ ಆದರೆ ಐ ಥಿಂಕ್ ಮೋಸ್ಟ್ ಪ್ರೊಬಾಬ್ಲಿ ನೋಟಿಫಿಕೇಷನ್ ಬರಬಹುದು ಅಂತಲೇ ಒಂದು ಹೋಪ್ ಇದೆ. ಅದಾದ ಮೇಲೆ HSTR PG TET ಓಕೆ ಕಂಪಲ್ಸರಿ ಇದೆನಾ, ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ಕನ್ಫ್ಯೂಷನಲ್ಲಿದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು. ಅರ್ಲಿಯರ್ CINDR ರೂಲ್ ಪ್ರಕಾರ ರಿಕ್ರೂಟ್ಮೆಂಟ್ ಮಾಡಿದರೆ ನೋ ನೀಡ್ ಅಬೌಟ್ PG ಮತ್ತು TET ಅಂತಲೇ ಹೇಳ್ಬೋದು. ಡಿಗ್ರಿ ಪ್ಲಸ್ BEd ಯು ಆರ್ ಎಲಿಜಿಬಲ್ ಫಾರ್ ದ HSTR ಆಸ್ ಪರ್ ಅರ್ಲಿಯರ್ CINDR ರೂಲ್. ಅದಾದ ಮೇಲೆ PU ಲೆಕ್ಚರರ್ ರಿಕ್ರೂಟ್ಮೆಂಟ್ ಕೂಡ ನಿಯರ್ಲಿ 800 ಹುದ್ದೆಗಳು ಏನಿದೆ, ಆ ಹುದ್ದೆಗಳ ಕುರಿತು ಕೂಡ ನೇಮಕಾತಿ ಆಗೋದಿದೆ. ಅದರ ನೋಟಿಫಿಕೇಷನ್ ಕೂಡ ಮೇನಲ್ಲಿ, ಜೂನಲ್ಲಿ ಬರಬಹುದು ಅನ್ನೋದು ಒಂದು ಹೋಪ್ ಇದೆ ವೀಕ್ಷಕರೇ. ಸೊ ಆದಷ್ಟು ಬೇಗ ಎಲ್ಲ ನೋಟಿಫಿಕೇಷನ್ ಅಧಿಸೂಚನೆಗಳು ಬೇಗನೆ ಆಗಲಿ. ನೀವು ನಿಮ್ಮ ಪ್ರಿಪರೇಷನನ್ನು ಕಂಟಿನ್ಯೂ ಮಾಡಿ ವೀಕ್ಷಕರೇ. ಮತ್ತು ಶಿಕ್ಷಣ ಇಲಾಖೆಯಿಂದ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗಿ ತಮ್ಮೊಂದಿಗೆ ಇನ್ಫಾರ್ಮೇಷನನ್ನು ಶೇರ್ ಮಾಡಲಾಗುವುದು. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.